ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಇನ್ನೇನು ಸ್ವಲ್ಪ ದಿನಗಳಲ್ಲಿ 2025 ನೂತನ ಆಂಗ್ಲ ವರ್ಷಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಈ 2025 ವರ್ಷ ಭವಿಷ್ಯ 12 ರಾಶಿಗಳಿಗೂ ಕೂಡ ಹೇಗಿದೆ, ದಯವಿಟ್ಟು ನಮ್ಮ ರಾಶಿಗೆ ಮಾಡಿ, ದಯವಿಟ್ಟು ನಮ್ಮ ಈ ರಾಶಿಗೆ ಮಾಡಿ, ಆ ರಾಶಿಗೆ ಮಾಡಿ ಅಂತೆಲ್ಲ ಕನ್ಯಾ ರಾಶಿಗೆ ಮಾಡಿ, ಮಕರ ರಾಶಿಗೆ ಮಾಡಿ, ಮೇಷಕ್ಕೆ ಮಾಡಿ, ಸಿಂಹಕ್ಕೆ ಮಾಡಿ, ಹೀಗೆ ಒಂದೊಂದು ರಾಶಿಯವರು ಕೂಡ ನೂರಾರು ಜನ, ಸಾವಿರಾರು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಈ ಒಂದು 12 ರಾಶಿಗಳ ಒಂದು ವರ್ಷ ಭವಿಷ್ಯವನ್ನ ಸಪ್ರೇಟ್ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಆ ರಾಶಿಯವರು ಅವರು ಸಪ್ರೇಟ್ ಆಗೂ ನೋಡ್ಕೋಬಹುದು. ಮತ್ತೆ ನೀವು ಬೇರೆಯವ್ರಿಗೂ ಕೂಡ ಎಲ್ಲಾ ರಾಶಿಗಳದನ್ನು ಕೂಡ ಕಳಿಸ್ಬೋದು. ಎಲ್ಲಾ ರಾಶಿಯನ್ನು ಸೇರಿಸಿ ಒಂದು ಕ್ಲಬ್ ಮುಂದಕ್ಕೆ ಒಂದು ಮಾಡಿರ್ತೀವಿ. ಅದನ್ನು ಕೂಡ ನೀವು ಶೇರ್ ಮಾಡೋದ್ರೆ ಒಂದೇ ಸತಿಗೆ ಅಷ್ಟನ್ನು ಶೇರ್ ಮಾಡ್ಬೋದು. ಹಾಗಾಗಿ 2025 ಅನ್ನತಕ್ಕಂತಹ ಹೊಸ ಅಥವಾ ನೂತನ ಆಂಗ್ಲ ವರ್ಷ ಎಲ್ಲ ಒಳ್ಳೆಯವರಿಗೆ ಒಳ್ಳೇದು ಮಾಡಲಿ, ಎಲ್ಲ ಕೆಟ್ಟವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಗೆ ಈ ವರ್ಷ ಹೇಗಿರುತ್ತೆ, ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳೋದಕ್ಕೆ ಮೊದಲು ನಾನು ಒಂದು 2-3 ಅಂಶಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಮುಖ್ಯವಾಗಿ ನಾವು ಗುರು, ಶನಿ, ರಾಹು, ಕೇತುಗಳ ಮೇಲೆ ಫಲವನ್ನ ಹೇಳಿರ್ತೀವಿ. ರವಿ, ಚಂದ್ರ, ಕುಜ, ಬುಧ, ಶುಕ್ರ ಈ 5 ಗ್ರಹಗಳು ಕೂಡ ಒಂದೊಂದು ತಿಂಗಳಿಗೆ 45 ದಿನಕ್ಕೆ, ಚಂದ್ರ 2 ದಿನಕ್ಕೆ ಹೀಗೆಲ್ಲ ಚೇಂಜ್ ಆಗುತ್ತೆ. ಅದು ಅವಾಗ ನೋಡ್ಕೊಂಡು ಅಲ್ಲಿ ನಾವು ಮಾಡಿರ್ತೀವಿ. ಈ ಗುರು ಅನ್ನತಕ್ಕಂಥದ್ದು 1 ವರ್ಷ ಇರುತ್ತೆ ಒಂದು ರಾಶಿನಲ್ಲಿ. ಅದೇ ರೀತಿಯಲ್ಲಿ ಶನಿ ಅನ್ನೋದು 2.5 ವರ್ಷ ಇರುತ್ತೆ. ರಾಹು, ಕೇತುಗಳು 1.5 ವರ್ಷ ಇರುತ್ತೆ. ಈ 2025ರಲ್ಲಿ ಏನಾಗ್ತಿದೆ ಅಂದ್ರೆ, ಕೇವಲ 1.5 ತಿಂಗಳು ಒಳಗೆ 4 ರಾಶಿಗಳು ಬದಲಾವಣೆ ಆಗ್ತಾ ಇದೆ. ಅದು ಒಂದು ವಿಶೇಷ. ಏನು, ಮಾರ್ಚ್ 29, 2025ನೇ ಇಸ್ವಿ, ಮಾರ್ಚ್ 29, 2025ನೇ ಇಸ್ವಿ ಅವತ್ತು ಶನಿ ಬದಲಾವಣೆ ಆಗ್ತಾ ಇದೆ. ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ 7.5 ಅಂತ ನಾವೇನು ಹೇಳ್ತೀವಿ ಅದು ಪ್ರಾರಂಭ ಆಗುತ್ತೆ ಮಾರ್ಚ್ 29ರಿಂದ. ಅದರ ಎಫೆಕ್ಟ್ ಈಗಾಗಲೇ ಬಂದುಬಿಟ್ಟಿದೆ. ಸೊ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದನ್ನ ಸೂಚಿಸ್ತಾ ಇದೆ ಅದು. ಅದೇ ರೀತಿಯಲ್ಲಿ ಗುರು ಮೇ 14ನೇ ತಾರೀಕು 2025 ಚೇಂಜ್ ಆಗ್ತಾ ಇದೆ. ಮೇ 14, 2025 ಜುಪಿಟರ್ ಈಸ್ ಚೇಂಜಿಂಗ್. ಅದೇ ರೀತಿಯಲ್ಲಿ ಜುಪಿಟರು ಅಂದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿ. ವೃಷಭ ರಾಶಿನೂ ಶತ್ರುಕ್ಷೇತ್ರ ಗುರುವಿಗೆ, ಮಿಥುನ ರಾಶಿನೂ ಶತ್ರುಕ್ಷೇತ್ರ ಗುರುವಿಗೆ. ಬುಧ, ಶುಕ್ರ ಇಬ್ರು ಶತ್ರುಗಳು. ಹಾಗಾಗಿ ಏನಾಗುತ್ತೆ ಅಂದ್ರೆ ಮತ್ತೆ ಶತ್ರುಕ್ಷೇತ್ರಕ್ಕೆ ಹೋಗುತ್ತೆ ಅಲ್ಲಿ. ಆದ್ದರಿಂದ ಈ ಗುರು ಕೂಡ ಮೇ 14 ಬದಲಾವಣೆ ಆಗತ್ತೆ. ರಾಹು, ಕೇತುಗಳು ಮೇ 18ನೇ ತಾರೀಕು ರಾಹು ಕುಂಭರಾಶಿಗೆ ಬರ್ತಾನೆ, ಕೇತು ಸಿಂಹರಾಶಿಗೆ ಬರ್ತಾನೆ. ಸೊ ಇನ್ನು ನಾವು ಫಲಗಳನ್ನ ಮೇಷರಾಶಿಗೆ ನೋಡಕ್ ಹೋದಾಗ, ಮಾರ್ಚ್ 29ರ ತನಕ ಈ ಮೇಷರಾಶಿಯವರಿಗೆ ಶನಿಯಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಯಾಕೆ ಅಂದ್ರೆ ಶನಿ ಲಾಭಸ್ಥಾನದಲ್ಲಿ ಇರ್ತಾನೆ. ಆದ್ರಿಂದ ಲಾಭಸ್ಥಾನದಲ್ಲಿ ಇದ್ದಾಗ ನಾನಾ ವಿಧವಾದಂತಹ ಧನ ಪ್ರಾಪ್ತಿ, ದ್ರವ್ಯ ಪ್ರಾಪ್ತಿ, ವಾಹನ ಪ್ರಾಪ್ತಿ ಇವೆಲ್ಲವೂ ಕೂಡ ಈ ಕಳೆದ ಒಂದು 6-7 ತಿಂಗಳುಗಳಿಂದ ಅನುಭವಿಸಿರ್ತೀರ ಹೆಚ್ಚು ಕಮ್ಮಿ. ಕಳೆದ ಒಂದು 6-7 ತಿಂಗಳುಗಳಿಂದ, ಈಗ ನಾವು ಅಕ್ಟೋಬರಲ್ಲಿ ಮಾಡ್ತಿರ್ತಕ್ಕಂಥದ್ದು ಇದನ್ನ. ಹಾಗಾಗಿ ಕಳೆದ ಒಂದು 5-6 ತಿಂಗಳುಗಳಿಂದ ಈಗಾಗಲೇ ನೀವು ಇದನ್ನೆಲ್ಲ ಅನುಭವಿಸ್ತಾ ಬಂದಿರ್ತೀರಾ. ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ, ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ತಂದೆ ತಾಯಿ, ಅಜ್ಜಿ ತಾತಂದರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಇದಿದೆ. ಮತ್ತೆ ನಿಮಗೆ ಯಾವ್ದಾದ್ರು ಮುಂಚೆ ಹಳೆ ಯಾವ್ದಾದ್ರು ಧನ ಅಥವಾ ಭೂಮಿ ಬರಬೇಕಾಗಿದ್ರೆ ಅದು ಕೂಡ ಬರತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಇದೆಲ್ಲವೂ ಕೂಡ ಮಾರ್ಚ್ 28ರ ತನಕ ನಿಮಗೆ ಆಗ್ತಕ್ಕಂತಹದ್ದು ಮೇಷರಾಶಿಯವರಿಗೆ. ಮಾರ್ಚ್ 29ರ ನಂತರದಲ್ಲಿ 29 ತದನಂತರದಲ್ಲಿ ಶನಿ ಮೀನರಾಶಿಗೆ ಪ್ರವೇಶ ಆಗ್ತಾನೆ. ಮೇಷರಾಶಿಯವರಿಗೆ
7.5 ಈ ಒಂದು ಶನಿ ಕಾಟ ಅಂತ ನಾವು ಏನು ಹೇಳ್ತೀವಿ ಅದು ಪ್ರಾರಂಭ ಆಗ್ತಕ್ಕಂಥದ್ದು. 7.5 ಶನಿ ಅಂತ ಏನು ಹೇಳ್ತೀವಿ ಅದು ಪ್ರಾರಂಭ ಆಗ್ತಕ್ಕಂಥದ್ದು. ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಅದು ನಾವು ಆಡು ಭಾಷೆನಲ್ಲಿ 7.5 ಅಂತೀವಿ, 7.5 ವರ್ಷ. ಅದು 7.5 ವರ್ಷ ಅಲ್ಲ, ಆಕ್ಚುಯಲ್ ಆಗಿ 9 ವರ್ಷ ಅದು. ಯಾಕೆ ಅಂದ್ರೆ ಶನಿ ಒಂದೊಂದು ರಾಶಿಗೆ ಬಂದಾಗಲೂ ವಕ್ರಗತಿಗೆ ಹೋಗ್ತಾನೆ. ವಕ್ರಗತಿ ಹೋದಾಗ 6 ತಿಂಗಳು ವಕ್ರಗತಿಯಲ್ಲಿ ಇರ್ತಾನೆ ಹೆಚ್ಚು ಕಮ್ಮಿ. ಸೊ ಆ 6 ತಿಂಗಳು 3 ಸತಿಗೆ ಆ್ಯಡ್ ಮಾಡಿಕೊಂಡ್ರೆ 1.5 ವರ್ಷ ಆಯಿತು. 7.5 + 1.5 9 ವರ್ಷ ಲೆಕ್ಕಾಚಾರ ಬರುತ್ತದೆ. 3 ವರ್ಷ 3 ವರ್ಷ 3 ವರ್ಷ ಹಾಗೆ ಲೆಕ್ಕಾಚಾರ ಬರ್ತಕ್ಕಂಥದ್ದು. ಹಾಗಾಗಿ ಈ ಶನಿ ಮೀನರಾಶಿಗೆ ಬಂದಾಗ ಅಲ್ಲಿ 12ನೇ ಸ್ಥಾನಕ್ಕೆ ಬರ್ತಾನೆ ಶನಿ. ಶನಿ 12ನೇ ಸ್ಥಾನಕ್ಕೆ ಬಂದಾಗ ಮೇಷರಾಶಿಗೆ ಏನು ಫಲ ಇದೆ ಅನ್ನೋದನ್ನ ನಾವು ನೋಡ್ತು ಅಂದ್ರೆ ವೃಥಾ ಅಲೆದಾಟ ಮುಖ್ಯವಾಗಿ. ಯಾಕೆ ಅಂದ್ರೆ ಶಾಸ್ತ್ರ ಗ್ರಂಥಗಳನ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ಏನು ಅಂದ್ರೆ ನಿಮ್ಮ ದಶಾಭುಕ್ತಿಗಳನ್ನ ಫಸ್ಟು ಸರಿಯಾದ ಜ್ಯೋತಿಷಿಗಳಿಂದ ಒತ್ತಿ ಹೇಳ್ತೀನಿ, ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಜ್ಯೋತಿಷಿಗಳಿಂದ ಮಾತ್ರ ನೀವು ನಿಮ್ಮ ಜಾತಕವನ್ನ ತೋರಿಸಿ ಆ ದಶಾಭುಕ್ತಿಗಳನ್ನ ನೋಡಿಕೊಂಡು. ಯಾವತ್ತೂ ಕೂಡ ಜ್ಯೋತಿಷ್ಯದಲ್ಲಿ 3 ತರ ಫಲ ಕೊಡೋದು ಗ್ರಹಗಳು, ಒಂದು ಶುಭ ಫಲ, ಒಂದು ಅಶುಭ ಫಲ, ಒಂದು ಮಿಶ್ರ ಫಲ, ಶುಭಾಶುಭ. ಹಾಗಾಗಿ ನಿಮಗೆ ಯಾವ ತರ ಇದೆ, ಯಾವ ಲಗ್ನಕ್ಕೆ ಯಾವ ದಶೆ. ಶುಕ್ರ ದಶೆ ಅಂದ ತಕ್ಷಣ ಎಲ್ಲರೂ ತುಂಬಾ ಚೆನ್ನಾಗಿದೆ ಅನ್ಬಿಡ್ತಾರೆ. ಶುಕ್ರ ದಶೆ ಎಲ್ರಿಗೂ ತುಂಬಾನೇ ಚೆನ್ನಾಗಿರೋದಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ವೃಷಭ ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ, ಮಿಥುನ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವ್ರಿಗೆಲ್ಲಾನು ಶುಕ್ರ ದಶೆ ಏನು ಬಹಳ ಒಳ್ಳೇದು ಮಾಡೋದಿಲ್ಲ. ಹಾಗಾಗಿ ಅದಕ್ಕೇನೆ ಹೇಳಿದ್ದು ಸರಿಯಾದ ಜ್ಯೋತಿಷಿಗಳು ಅಂತ. ಸರಿಯಾಗಿ ತಿಳ್ಕೊಂಡಿರ್ತಕ್ಕಂತಹ ಜ್ಯೋತಿಷಿಗಳಿಂದ ನೀವು ನಿಮ್ಮ ದಶಾಭುಕ್ತಿಯನ್ನು ಮೊದಲು ತಿಳ್ಕೊಳ್ಳಿ. ಫಸ್ಟು ದಶಾಭುಕ್ತಿ ಆದಮೇಲೆ ಗೋಚಾರಕ್ಕೆ ಬನ್ನಿ. ಗೋಚಾರದನ್ನ ನಾನು ಬೇಕಾದಷ್ಟು ವಿಡಿಯೋಗಳು ಮಾಡಿದ್ದೀನಿ, ಗೋಚಾರದ ಫಲಗಳು ಹೇಗಿರುತ್ತೆ ಅಂತ. ಹಾಗಾಗಿ ಈ ಗೋಚಾರದಲ್ಲಿ ಶನಿ ಒಂದು ಲೆಕ್ಕಾಚಾರಕ್ಕೆ ಈ ಕ್ಷಣದಲ್ಲಿ ಬಂತು ಅಂದ್ರೆ ನಿಮಗೆ ವೃಥಾ ಅಲೆದಾಟ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಶತ್ರು ಬಾಧೆ ಉಂಟಾಗ್ತಕ್ಕಂಥದ್ದು, ಒಂದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮುಖ್ಯವಾಗಿ ವಾತದ ವ್ಯಾಧಿಗಳು, ಅದರೊಳಗೂ ಕಾಲಿನ ಸಮಸ್ಯೆ, ಕಾಲು ಬಾಧೆ ಉಂಟಾಗ್ತಕ್ಕಂಥದ್ದು, ಮೊಣಕಾಲು ಸಮಸ್ಯೆ, ಮತ್ತೆ ಪಾದದ ಸಮಸ್ಯೆ, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ವೃಥಾ ಧನ ವ್ಯಯ ಅಥವಾ ಧನ ನಾಶ ಉಂಟಾಗ್ತಕ್ಕಂಥದ್ದು, ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು. ಅಂದ್ರೆ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ ಕೆಲವು ಸತಿ. ಯು ವಿಲ್ ಬಿ ಅಂಡರ್ ಡೈಲಮಾ ಆರ್ ಕನ್ಫ್ಯೂಷನ್, ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಆ ಥರ ಆಗ್ತಕ್ಕಂಥದ್ದು. ಮತ್ತೆ ಈ ಒಂದು ಶನಿಯ ಒಂದು ಅಂಶಕ್ಕೆ ಬಂದಾಗ ಹಲ್ಲಿನ ಸಮಸ್ಯೆ ಉಂಟಾಗ್ತದೆ. ಯಾಕಂದ್ರೆ ಹಲ್ಲಿಗೆ ಶನಿ ಕಾರಕ ಆಗಿರ್ತಾನೆ. ಹಲ್ಲಿನ ಸಮಸ್ಯೆ, ಡೆಂಟಿಸ್ಟ್ಗಳ ಹತ್ರ ಸ್ವಲ್ಪ ಅವಾಗ ಹೋಗ್ಬೇಕಾದಂತಹ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಶನಿ 12ನೇ ಮನೆಯಲ್ಲಿದ್ದಾಗ. ನಿದ್ರಾ ನಾಶ ಆಗತಕ್ಕಂಥದ್ದು, ನಿದ್ರಾ ಭಂಗ ಆಗತಕ್ಕಂಥದ್ದು, ಬಂಧನ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇವೆಲ್ಲವೂ ಕೂಡ ಶನಿ 12ನೇ ಮನೆಗೆ ಬಂದಾಗ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಇನ್ನು ಬೃಹಸ್ಪತಿಯ ಫಲವನ್ನು ನೋಡಿದಾಗ ಮೇಷರಾಶಿಗೆ ಹೇಗಿದೆ ಅಂತ, ಸದ್ಯಕ್ಕೆ ಅವರಿಗೆ 2ನೇ ಸ್ಥಾನದಲ್ಲಿ ಗುರು ಇದ್ದಾನೆ. 2ನೇ ಸ್ಥಾನದಲ್ಲಿ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಧನಸ್ಥಾನಾಧಿಪತಿ, ವಾಕ್ಸ್ಥಾನ, ಮಾತು ಬಹಳ ಚೆನ್ನಾಗಿ ಆಡಿ ಜನಗಳನ್ನ ಗೆಲ್ಲತಕ್ಕಂತಹದ್ದು. ಅದೇ ರೀತಿಯಲ್ಲಿ ಧನ ಸಂಗ್ರಹ ಮಾಡತಕ್ಕಂತಹದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂತಹದ್ದು, ಅದೇ ರೀತಿಯಲ್ಲಿ ವಸ್ತ್ರ ಆಭರಣ ವಾಹನ ಖರೀದಿ ಮಾಡ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಆಗ್ತಕ್ಕಂಥ. ಯಾಕಂದ್ರೆ ಗುರು 2ನೇ ಮನೆಯಲ್ಲಿದ್ದಾನೆ. ಗುರು 2ನೇ ಮನೆಯಲ್ಲಿದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಸ್ತ್ರೀ ಸುಖ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ ಅಥವಾ ಲಾಭ ಉಂಟಾಗ್ತಕ್ಕಂಥದ್ದು, ವಿವಾಹ ಆಗದೇ ಇರೋರಿಗೆ ವಿವಾಹ ಆಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯ ಸಾಧನೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಮಾತಿನಿಂದ ತಮ್ಮ ಕೆಲಸವನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಬಡ್ತಿ ಉಂಟಾಗ್ತಕ್ಕಂಥದ್ದು, ನೌಕರಿ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡೋದಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಕಾಲವಾಗಿದೆ. ಅದು ಮಾರ್ಚು ಅಥವಾ ಮೇ ನಂತರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲವೂ ಕೂಡ ಗುರುವಿನಿಂದ ಉಂಟಾಗ್ತಕ್ಕಂತಹ ಫಲಗಳು. ಅದೇ ರೀತಿಯಲ್ಲಿ ರಾಹು ಸದ್ಯಕ್ಕೆ 12ನೇ ಮನೆಯಲ್ಲಿದ್ದಾನೆ. ಮೇ 18ನೇ ತಾರೀಕು ತನಕ. ಇಲ್ಲಿ ಗುರು ಮೇ 14ರ ನಂತರ ಚೇಂಜ್ ಆಗ್ತಾನೆ. ಮೇ 14ರ ನಂತರ ಮೇಷರಾಶಿಯವರಿಗೆ 3ನೇ ಮನೆಗೆ ಬರ್ತಾನೆ. ಮೇಷರಾಶಿಗೆ 3ನೇ ಮನೆಗೆ ಬಂದಾಗ ಯಾವ ತರ ಒಂದು ಫಲ ಇದೆ ಅಂತ ನೋಡ್ತು ಅಂದ್ರೆ, ಸ್ಥಾನ ನಾಶ ಉಂಟಾಗ್ತಕ್ಕಂಥದ್ದು, ಧನ ವ್ಯಯ ಅಥವಾ ಧನ ನಾಶ ಉಂಟಾಗತಕ್ಕಂಥದ್ದು, ಇಷ್ಟ ಜನರ ವಿಯೋಗ ಉಂಟಾಗತಕ್ಕಂಥದ್ದು. ನೀವು ಯಾರನ್ನ ಬಹಳ ಇಷ್ಟಪಡ್ತೀರಾ ಅಂಥವರ ವಿಯೋಗ, ಅವರ ಅಗಲಿಕೆ ಅಂದ್ರೆ ಮರಣ ಉಂಟಾಗ್ತಕ್ಕಂಥದ್ದು, ಅಥವಾ ಅವರು ಬೇರೆ
ಕಾರಣಾಂತರಗಳಿಂದ ಬೇರೆ ದೂರದ ಊರಿಗೆ ಹೋಗ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಕೆಲಸಗಳಲ್ಲಿ ವಿಘ್ನ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲೇ ಆಗಲಿ ವ್ಯಾಪಾರದಲ್ಲಿ ವ್ಯಾಪಾರ ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮನಸ್ಸಿಗೆ ಚಿಂತೆ ಮತ್ತೆ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಗುರು 3ನೇ ಮನೆಗೆ ಬಂದಾಗ ಉಂಟಾಗ್ತಕ್ಕಂಥದ್ದು. ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಆಗತ್ತೆ. ಹಾಗಾಗಿ ಈ ಮೇಷರಾಶಿಯವರು ಮೇ 14ರ ನಂತರದಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಮತ್ತೆ ಬಂಧು ಮಿತ್ರರ ಜೊತೆಗೆ ಆಗಲಿ ಉದ್ಯೋಗದಲ್ಲೇ ಆಗಲಿ ಎಲ್ಲ ಕಡೆ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಂತೂ ಬಹಳ ಕಷ್ಟಪಟ್ಟು ಓದಬೇಕು. ಮೇ 14ರ ತನಕ ಗುರುಬಲ ಇದೆ, ಆದ್ರಿಂದ ಹೇಗೋ ನಡ್ಕೊಂಡೊಟ್ಟೋಗತ್ತೆ. ಮೇ 14 ಆದಮೇಲೆ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದಬೇಕು. ವಯಸ್ಸಾಗಿರ್ತಕ್ಕಂಥವರು ತಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 12ನೇ ಮನೆಯಲ್ಲಿದ್ದಾನೆ. ಮೇ 18ರ ತನಕ, ಮೇ 18 2025ರ ತನಕ 12ನೇ ಮನೆಯಲ್ಲಿರ್ತಾನೆ. ಈ ಒಂದು ಅಧಿಕ ಧನವ್ಯಯ ಉಂಟಾಗ್ತಕ್ಕಂಥದ್ದು, ನಿದ್ರಾನಾಶ ಉಂಟಾಗ್ತಕ್ಕಂಥದ್ದು, ಶತ್ರು ಕಾಟ ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ದೇಹದಲ್ಲಿ ಡಾಕ್ಟರ್ಗಳು ಅಂದ್ರೆ ವೈದ್ಯರುಗಳು ಕೂಡ ಕಂಡು ಹಿಡಿಯೋದಕ್ಕೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಅನಾರೋಗ್ಯ. ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬರುತ್ತೆ, ಬಟ್ ಯು ವಿಲ್ ಬಿ ಸಫರಿಂಗ್. ಈ ತರ ಆಗ್ತಕ್ಕಂತಹದ್ದು ಕೂಡ ಇರುತ್ತೆ. ಹಾಗಾಗಿ ಈ ರಾಹು 12ನೇ ಮನೆಯಲ್ಲಿರೋದು ಮೇ 18ರ ತನಕ, 18ಕ್ಕೆ ಬದಲಾವಣೆ ಆಗುತ್ತೆ. ಅದರಿಂದ ಆ 18ಕ್ಕೆ ಬದಲಾವಣೆ ಆದ್ಮೇಲೆ ಮೇಷರಾಶಿಯವರಿಗೆ 11ನೇ ಮನೆಗೆ ಬರ್ತಾನೆ ರಾಹು. 11ನೇ ಮನೆಗೆ ಬಂದಾಗ ನಾನಾ ರೀತಿಯಾದಂತಹ ಧನಲಾಭ ಉಂಟಾಗತ್ತೆ, ಮತ್ತೆ ಭಾಗ್ಯೋದಯ ಆಗತ್ತೆ, ದ್ರವ್ಯ ಲಾಭಗಳು ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ವಾಹನವನ್ನು, ಭೂಮಿಯನ್ನು, ಮನೆಯನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ. ಅದೇ ರೀತಿಯಲ್ಲಿ ಸಂತಾನ ಭಾಗ್ಯ ಉಂಟಾಗ್ತಕ್ಕಂತಹದ್ದು, ಸಂತಾನ ಸೌಖ್ಯ ಉಂಟಾಗ್ತಕ್ಕಂತಹದ್ದು ಇರುತ್ತೆ. ಆದರೆ ಸ್ವಲ್ಪ ಚಿಂತೆನೂ ಕೂಡ ಇರುತ್ತೆ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದೆ. ಆದ್ರಿಂದ ಈ ರಾಹುವಿನ ಫಲವನ್ನ ಈ ಒಂದು ಮೇಷರಾಶಿಯವರು ಈ ರೀತಿಯಾಗಿ ಪಡೀತಾರೆ. ಮತ್ತೆ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ. ಕೇತು 6ನೇ ಮನೆಯಲ್ಲಿ ಇದ್ದಾಗ ಸುಖವನ್ನ ಕೊಡ್ತಾನೆ, ಶತ್ರು ನಾಶವನ್ನ ಉಂಟು ಮಾಡ್ತಾನೆ, ಉದ್ಯೋಗ ಮತ್ತೆ ವ್ಯಾಪಾರದಲ್ಲಿ ಪ್ರಗತಿಯ ಏಳಿಗೆಯನ್ನು ಕೊಡ್ತಾನೆ, ಧನಲಾಭವನ್ನು ಕೊಡ್ತಾನೆ, ಮತ್ತೆ ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಮನಸ್ಸನ್ನ ಕೊಡ್ತಾನೆ, ಇವೆಲ್ಲರಿಗೂ ಅನುಕೂಲವನ್ನು ಮಾಡ್ತಾನೆ. ಆದ್ರಿಂದ ಕೇತು 6ನೇ ಮನೆಯಲ್ಲಿ ಒಳ್ಳೆ ಫಲವನ್ನ ಕೊಡ್ತಾನೆ. ಆದರೆ ಮೇ 18ಕ್ಕೆ ಕೇತು 5ನೇ ಮನೆಗೆ ಬರ್ತಾನೆ. ಕೇತು 5ನೇ ಮನೆಗೆ ಬಂದಾಗ ಏನು ಫಲ ಇರುತ್ತೆ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ, ಅಲ್ಲಿ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ತಮ್ಮ ಮಕ್ಕಳ ಬಗ್ಗೆ ತೀವ್ರವಾದಂತಹ ಯೋಚನೆ, ಚಿಂತೆ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗಾಗಿ ಅಧಿಕ ಧನನಾಶ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಒಂಥರ ಅಶಾಂತಿ ವಾತಾವರಣ ಉಂಟಾಗ್ತಕ್ಕಂಥದ್ದು, ನಿಮಗೆ ಉದರ ಶೂಲೆ ಅಂದ್ರೆ ಹೊಟ್ಟೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಆಹಾರವನ್ನ ಬಹಳ ಎಚ್ಚರಿಕೆಯಿಂದ ಸರಿಯಾದ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಇಂಡೈಜೆಷನ್ ಆಗ್ತಕ್ಕಂಥದ್ದು, ಹೊಟ್ಟೆ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಉಂಟಾಗತ್ತೆ, ಕಷ್ಟ ಪ್ರಾಪ್ತಿ ಉಂಟಾಗತ್ತೆ, ಶೋಕ ಅಥವಾ ದುಃಖ ಉಂಟಾಗತ್ತೆ ಕೇತು 5ನೇ ಮನೆಯಲ್ಲಿದ್ದಾಗ. ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡತಕ್ಕಂಥ ಕೊನೆ ಮೂಮೆಂಟ್ ಅಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ನೋಡಿಕೊಂಡು ಮೇಷರಾಶಿಯವರು ಈ ಒಂದು ಫಲವನ್ನ ಗುರು ಶನಿ ರಾಹು ಕೇತುಗಳು ಏನು ಬಹಳ ಡಿಟೇಲ್ ಆಗಿ ಹೇಳಿದ್ದೀನಿ, ಇದೆಲ್ಲವನ್ನು ನೀವು ಕರೆಕ್ಟಾಗಿ ಮತ್ತೆ ಮತ್ತೆ ಕೇಳಿಸ್ಕೊಂಡು ಯಾವ ಯಾವ ಒಂದು ಪ್ರಿಕಾಷನರಿ ಮೆಷರ್ಮೆಂಟ್ಸ್ ತಗೋಬೇಕೋ ಅದನ್ನೆಲ್ಲ ತಗೋಬೇಕಾಗತ್ತೆ. ಪರಿಹಾರದ ವಿಚಾರಕ್ಕೆ ಬಂದಾಗ, ಮುಖ್ಯವಾಗಿ ಕೊನೆ ಭಾಗಕ್ಕೆ ಪರಿಹಾರಕ್ಕೆ ಬಂದಾಗ, ಗುರು ಬಲ ಮೇ 14ರ ನಂತರದಲ್ಲಿ ವರ್ಷ ಫುಲ್ಲು ಇರೋದಿಲ್ಲ, ಅಂದ್ರೆ 7 ತಿಂಗಳು ಆಲ್ಮೋಸ್ಟ್ ಇರೋದಿಲ್ಲ. ಆದ್ರಿಂದ ಗುರುವಿಗೆ ಹರಿಹರರ ಆರಾಧನೆ, ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು, ಮತ್ತೆ ನಿಮ್ಮ ಗುರುಗಳ ಆರಾಧನೆ ಅಥವಾ ಗುರುಗಳಿಗೆ ಸಹಾಯವನ್ನ ಮಾಡತಕ್ಕಂಥದ್ದು. ಇದನ್ನ ನಾನು ಯಾವಾಗಲೂ ಗುರುವಿನ ಆರಾಧನೆ ಅಂದ ತಕ್ಷಣ ಏನ್ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಶಿವ ಅಥವಾ ವಿಷ್ಣುಗೂ ಆರಾಧನೆ ಅಥವಾ ಪೂಜೆ ಅಥವಾ ಅರ್ಚನೆ ಮಾಡಿ ಅಂದ್ರೆ ಮಾಡ್ಬಿಡ್ತೀರಾ. ಗುರುವಿಗೆ ಅಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ನಿಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳಾಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ವಿದ್ಯೆಗೆ ಸಹಾಯ ಮಾಡಿರ್ತಕ್ಕಂತಹ ಗುರುಗಳಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಆಗಿತ್ತು ಅಂದ್ರೂ ಅಂಥವ್ರು ಏನಾದ್ರು ಅಕಸ್ಮಾತ್ ಕಷ್ಟದಲ್ಲಿದ್ರೆ ನಿಮಗೆ ಅವರಿಗೆ ಸಹಾಯ ಮಾಡತಕ್ಕಂತಹ ಸ್ಥಿತಿನಲ್ಲಿ ನೀವಿದ್ರೆ ನೀವು ಅವರಿಗೆ ಸಹಾಯ ಮಾಡತಕ್ಕಂಥದ್ದು. ಗುರುವಿನ ಗುಲಾಮನಾಗೋ ತನಕ ದೊರೆಯದಂಡ ಮುಕುತಿ ಅಂತ ದಾಸರು ಹೇಳಿರೋ ರೀತಿಯಲ್ಲಿ ಯಾವತ್ತೂ ಕೂಡ ನಮ್ಮ ಶಾಸ್ತ್ರಗಳೂ ಕೂಡ ಹೇಳುತ್ತೆ. ಅದನ್ನೇ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಮ್ಮಲ್ಲಿ ಶಾಸ್ತ್ರಕಾರರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ತಂದೆ ತಾಯಿ ಮತ್ತೆ
ಮೋಕ್ಷಕ್ಕೋಸ್ಕರ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುವನ್ನ ಮಹಾಗುರುಗಳು ಅಂತ ಕರಿತೀವಿ. ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ಯಾವುದೋ ಒಂದು ಇದಕ್ಕೆ ಮಹಾಗುರು ಅಂದ್ರೆ ಏನು ಅಂತ ಯಾವುದೋ ಒಂದ್ಸತಿ ಮೊನ್ನೆ ಕೇಳಿದ್ರು. ಅವಾಗ ಹೇಳಿದೆ ನಾನು, ತಂದೆ ತಾಯಿ ಮತ್ತೆ ಮೋಕ್ಷಕ್ಕಾಗಿ ವಿದ್ಯೆಯನ್ನ ಯಾರು ಹೇಳ್ಕೊಡ್ತಾರೆ ನಮಗೆ ಅವರನ್ನ ಮಹಾಗುರುಗಳು ಅಂತ ಕರಿತೀವಿ ನಾವು. ಹಾಗಾಗಿ ಅಂತಹ ತಂದೆ ತಾಯಿ ಮತ್ತೆ ನಿಮ್ಮ ಏನು ಮೋಕ್ಷಕ್ಕಾಗಿ ವಿದ್ಯೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಲೌಕಿಕಕ್ಕಾದ್ರೂ ವಿದ್ಯೆ ಹೇಳ್ಕೊಟ್ಟಿರ್ತಾರೆ. ಯಾಕಂದ್ರೆ ನೀವು ಜೀವನ ಮಾಡೋದಕ್ಕೆ ವಿದ್ಯೆ ಬೇಕೇ ಬೇಕು. ಆದ್ರಿಂದ ಅದನ್ನು ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳನ್ನಾದರೂ ನೀವು ಆಶ್ರಯಿಸಿ ಅವರಿಗೆ ಅವರೇನಾದರೂ ತೊಂದರೆನಲ್ಲಿತ್ತು ಅಂದ್ರೆ, ಅನಾರೋಗ್ಯ ಪೀಡಿತರಾಗಿದ್ದರೆ, ಅವರಿಗೆ ಆರ್ಥಿಕ ಸಮಸ್ಯೆ ಇದ್ದರೆ ಅಥವಾ ಇನ್ನೇನೇ ರೀತಿಯಾದಂತಹ ಬಾಧೆಗಳಿದ್ರೂ ಕೂಡ ಅದಕ್ಕೆ ನಿಮ್ಮ ಕೈಲಾದಂತಹ ಒಂದು ಸಹಾಯವನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡತಕ್ಕಂತಹದ್ದು, ಹೆಲ್ಪ್ ಮಾಡತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಗುರುವಿಗೆ. ಶನಿಗೆ ಈಶ್ವರನ ಆರಾಧನೆಯನ್ನು ಮಾಡತಕ್ಕಂತಹದ್ದು, ಹನುಮಂತನ ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂತಹದ್ದು, ಪ್ರತಿ ಶನಿವಾರ ಈಶ್ವರನ ದೇವಸ್ಥಾನಕ್ಕೆ ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂತಹದ್ದು. ಮತ್ತೆ ಈ ಒಂದು ಆಂಜನೇಯ ಅನ್ನತಕ್ಕಂಥ ಏನಿದೆ ಕಟ್ಟ ಬ್ರಹ್ಮಚಾರಿಯನ್ನು. ಹಾಗಾಗಿ ಆ ಬ್ರಹ್ಮಚಾರಿಗಳು ಯಾರಿರ್ತಾರೆ, ಬ್ರಾಹ್ಮಣ ವಟುಗಳು ಯಾರಿರ್ತಾರೆ, ಅವರಿಗೆ ನಿಮ್ಮ ಕೈಲಾದಂತಹ ವಿದ್ಯಾರ್ಥಿಗಳು ಅಂತ, ವಟುಗಳು ಅಂದ್ರೆ ಇವತ್ತಿನ ಲೈಫ್ಸ್ಟೈಲಲ್ಲಿ ವಿದ್ಯಾರ್ಥಿಗಳು, ಅವರಿಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡತಕ್ಕಂತಹದ್ದು. ಸೇವೆ ಅಂದ್ರೆ ಏನಾದ್ರು ಅವರಿಗೆ ಫೈನಾನ್ಷಿಯಲ್ ಆಗಿ ಓದೋದಕ್ಕೆ ಏನಾದ್ರು ಅನುಕೂಲ ಮಾಡ್ಕೊಡ್ಬೇಕು ಅಂದ್ರೆ ಅನುಕೂಲ ಮಾಡ್ಕೊಡ್ತಕ್ಕಂಥದ್ದು, ಬುಕ್ಸ್ಗಳನ್ನು ಕೊಡಿಸ್ತಕ್ಕಂಥದ್ದು, ಬಟ್ಟೆ ಬರೆಯನ್ನು ಈ ತರ ಏನಾಗುತ್ತೋ ನಿಮಗೆ ಸ್ಟೇಷನರಿ ಮೆಟೀರಿಯಲ್ಸ್ ಕೊಡ್ತಕ್ಕಂಥದ್ದು, ಅಥವಾ ನೀವು ಏನಾದ್ರು ಭಗವಂತ ನಿಮ್ಗೆ ಬೇಕಾದಾಗ ಅನುಕೂಲ ಕೊಟ್ಟಿದ್ರೆ ಅವ್ರು ಒಂದು ವರ್ಷದ ಫೀಸ್ ಕಟ್ಟತಕ್ಕಂಥದ್ದು, ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಈ ತರ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಇನ್ನು ರಾಹುಕೇತುಗಳಿಗೆ ಅಂತ ಬಂದಾಗ ಸರ್ಪದೇವತೆಗಳಿಗೆ ಅಂದ್ರೆ ನಾಗದೇವತೆಗಳಿಗೆ ಮತ್ತೆ ಗಣಪತಿಗೆ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ನೀವು ಎಲ್ಲದಕ್ಕೂ ನಾನು ಪ್ರತಿ ರಾಶಿನಲ್ಲೂ ಹೇಳ್ತೀನಿ ಅಂತೇನಿಲ್ಲ, ಹೇಳಿದ್ರು ಸರಿ ಹೇಳದಿದ್ರು ಸರಿ, ಪ್ರತಿ ರಾಶಿಗೂ ಕೂಡ ಫಲವನ್ನು ಹೇಳ್ಬೇಕಾದ್ರೆ, ಪರಿಹಾರವನ್ನು ಹೇಳ್ಬೇಕಾದ್ರೆ ಮೊದಲಿಗೆ ನೋಯಿಂಗ್ಲಿ ಅದು ಅನ್ನೋಯಿಂಗ್ಲಿ ಅನ್ನೋ ತರ ಗಣಪತಿಗೆ ಆರಾಧನೆಯನ್ನ ಮಾಡ್ತಕ್ಕಂಥದ್ದು. ಗಣಪತಿಯ ಪೂಜೆ, ಗಣಪತಿಯ ಪ್ರಾರ್ಥನೆ, ಗಣಪತಿಯ ಆರಾಧನೆ ಮಾಡಿದ ನಂತರದಲ್ಲಿ ನೀವು ಹರಿಹರ ಬ್ರಹ್ಮಾದಿಗಳಿಗಾಗ್ಲಿ, ದುರ್ಗೆಗಾಗ್ಲಿ, ಶಿವನಿಗಾಗ್ಲಿ, ನಾಗದೇವತೆಗಳಿಗಾಗ್ಲಿ ಯಾರಿಗಾಗಲಿ, ಇಲ್ಲಿ ರಾಹುಕೇತುಗಳನ್ನು ನಾಗದೇವತೆಗಳು ಅಥವಾ ಸರ್ಪದೇವತೆಗಳು, ಸುಬ್ರಹ್ಮಣ್ಯೇಶ್ವರ ಇಂಥದಕ್ಕೆ ನೀವು ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ನಾಗದೇವತೆಗಳಿಗೆ ನಾಗರ ಶಿಲೆಗಳು ಏನಿರುತ್ತೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಬ್ರಾಹ್ಮಣ ಒಟ್ಟು ಅಂದ್ರೆ ಬ್ರಹ್ಮಚಾರಿಗೆ ಇವತ್ತಿನ ಲೈಫ್ಸ್ಟೈಲಲ್ಲಿ ಒಟ್ಟು ಅಥವಾ ಬ್ರಹ್ಮಚಾರಿ ಅಂದ್ರೆ ಸ್ಟೂಡೆಂಟ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಅವರಿಗೆ ನಿಮ್ಮ ಕೈಲಾಗತಕ್ಕಂತಹ ಸಹಾಯವನ್ನ ಅವರ ಓದಿಗೆ ಮಾಡತಕ್ಕಂಥದ್ದು, ಇವೆಲ್ಲವನ್ನೂ ಮಾಡಿ ಜೊತೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಹಸುವಿಗೆ ನೀವು ನಿಮ್ಮ ಕೈಲಾದಂತಹ ಒಂದು ಆಹಾರವನ್ನ ಕೊಡಿ. ನೀವು ಪ್ರತಿದಿನ ಹಸುವಿಗೆ ಆಹಾರ ಕೊಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಕಾಲಭೈರವನಿಗೆ ಅಂದ್ರೆ ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಬಹಳ ಅನುಕೂಲವನ್ನ ಉಂಟು ಮಾಡತಕ್ಕಂಥದ್ದು. ಇಷ್ಟು ಹೇಳಿ ಈ ಒಂದು ಮೇಷರಾಶಿಯ ಒಂದು ಫಲವನ್ನ ಬಹಳ ಸ್ಥೂಲವಾಗಿ ಹೇಳಿದ್ದೇನೆ. ನಿಮಗೆ ಏನಾದರೂ ಸಂಶಯ ಅಥವಾ ಪ್ರಶ್ನೆಗಳು ಇತ್ತು ಅಂದ್ರೆ ನಮ್ಮ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು ಅಥವಾ ಅಲ್ಲೇ ಕಮೆಂಟ್ ಮಾಡ್ಬೋದು. ನಾವು ನಿಮಗೆ ಸೂಕ್ತ ಪರಿಹಾರವನ್ನ ಅಥವಾ ಉತ್ತರವನ್ನ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.